ಇಸ್ರೇಲ್ ಅಮೆರಿಕ ಸಂಯುಕ್ತ ಬ್ರಾಡ್ ವೇವ್ ದಾಳಿ ತೆಹರಾನ್ನಲ್ಲಿ ಭೀಕರ. ತೆಹರಾನ್ನ ಸೇನಾ ಕಮಾಂಡ್ ಸೆಂಟರ್ಗಳು, ಮಿಸೈಲ್ ಸೈಟ್ಗಳು ಮತ್ತು ನಾಯಕತ್ವ ಸಂಕೀರ್ಣಗಳ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ಒಟ್ಟಾಗಿ ಹೊಸ ಅಲೆಯ ದಾಳಿ ನಡೆಸಿದ್ದು ಇರಾನ್ನ ರಕ್ಷಣಾ ವ್ಯವಸ್ಥೆಯನ್ನು ಧ್ವಂಸಗೊಳಿಸ್ತಾ ಇದೆ. ಇರಾನ್ನಲ್ಲಿ ಸಾವುಗಳ ಸಂಖ್ಯೆ 787ಕ್ಕೆ ಏರಿಕೆ. ಯುದ್ಧ ಆರಂಭವಾದಾಗಿನಿಂದ ಇರಾನ್ನಲ್ಲಿ 787ಕ್ಕಿಂತ ಹೆಚ್ಚು ಜನರು ಸತ್ತಿದ್ದಾರೆ ಎಂದು ಇರಾನಿಯನ್ ರೆಡ್ ಕ್ರೆಸೆಂಟ್ ಸೊಸೈಟಿ ವರದಿ ಮಾಡಿದೆ. ಭಯಾನಕ ಪರಿಸ್ಥಿತಿ. ಇರಾನ್ನ ಮುಂದಿನ ಸುಪ್ರೀಂ ಲೀಡರ್ ಆಗಿ ಖಮೇನಿ ಪುತ್ರ ಮೊಜ್ತಬಾ ಹೊಸೇನಿ ಖಮೇನಿ ಆಯ್ಕೆ. ಅಯತೊಲ್ಲಾ ಖಮೇನಿ ಅವರ ಪುತ್ರ ಮೊಜ್ತಬಾ ಹೊಸೇನಿ ಖಮೇನಿ ಅವರನ್ನ ಇರಾನ್ನ ಮುಂದಿನ ಸರ್ವೋಚ್ಚ ನಾಯಕನಾಗಿ ಆಯ್ಕೆ ಮಾಡಲಾಗಿದೆ ಎಂದು ಇಸ್ರೇಲಿ ಮಾಧ್ಯಮಗಳು ವರದಿ ಮಾಡಿವೆ. ಇಸ್ರೇಲ್ ಅಮೆರಿಕ ದಾಳಿಗೆ ಇರಾನ್ ಏರ್ ವಿಮಾನ ಧ್ವಂಸ. ಮಂಗಳವಾರ ನಡೆದ ದಾಳಿಯಲ್ಲಿ ಬುಷೆಹರ್ ವಿಮಾನ ನಿಲ್ದಾಣದಲ್ಲಿದ್ದ ಇರಾನ್ ಏರ್ ಸಂಸ್ಥೆಯ ಪ್ರಯಾಣಿಕ ವಿಮಾನವೊಂದು ನೆಲದ ಮೇಲೆಯೇ ಬಾಂಬ್ ದಾಳಿಗೆ ತುತ್ತಾಗಿ ಸಂಪೂರ್ಣ ಧ್ವಂಸಗೊಂಡಿದೆ. ದುಬೈನಲ್ಲಿರುವ ಅಮೆರಿಕದ ರಾಯಭಾರ ಕಚೇರಿ ಬಳಿ ಅಪ್ಪಳಿಸಿದ ಡ್ರೋನ್. ಅರಬ್ ದೇಶಗಳಲ್ಲಿ ಅಮೆರಿಕಕ್ಕೆ ಸಂಬಂಧಿಸಿದ ಮಿಲಿಟರಿ ನೆಲೆ ಹಾಗೂ ಇನ್ನಿತರ ಸ್ವತ್ತುಗಳ ಮೇಲೆ ನಿರಂತರವಾಗಿ ದಾಳಿ ಮಾಡುತ್ತಿದೆ. ಇದೀಗ ದುಬೈನಲ್ಲಿರುವ ಅಮೆರಿಕದ ರಾಯಭಾರ ಕಚೇರಿ ಬಳಿ ಡ್ರೋನ್ ದಾಳಿ ಮಾಡಿದೆ. ಹಾರ್ಮುಜ್ ಜಲಸಂಧಿಗೆ ನುಗ್ಗಲಿದೆ ಅಮೆರಿಕ ಸೈನ್ಯ. ಹಾರ್ಮುಜ್ ಜಲಸಂಧಿಯಲ್ಲಿ ಸಂಚರಿಸುವ ತೈಲ ಟ್ಯಾಂಕರ್ಗಳಿಗೆ ಬೆಂಗಾವಲನ್ನ ನೀಡುವಂತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯುಎಸ್ ನೌಕಾಪಡೆಗೆ ಆದೇಶಿಸಿದ್ದಾರೆ ಎಂದು ವರದಿ ತಿಳಿದು ಬಂದಿದೆ. ಇರಾನ್ ಜೊತೆಗಿನ ಯುದ್ಧವು ಪ್ರದೇಶವನ್ನು ಆವರಿಸುತ್ತಿದ್ದಂತೆ ಅಮೆರಿಕ ಮತ್ತು ಇಸ್ರೇಲ್ ದಾಳಿಗಳನ್ನು ಹೆಚ್ಚಿಸಿವೆ. 5ನೇ ದಿನಕ್ಕೆ ಕಾಲಿಟ್ಟಾಗ ಸಾವಿನ ಸಂಖ್ಯೆ ಹೆಚ್ಚುತ್ತಿದ್ದು ಸಂಘರ್ಷಕ್ಕೆ ಅಂತ್ಯ ಕಾಣುತ್ತಿಲ್ಲ. ಟೆಹರಾನ್ ಪ್ರದೇಶದಾದ್ಯಂತ ಪ್ರತೀಕಾರದ ದಾಳಿಗಳನ್ನು ನಡೆಸ್ತಾ ಇದೆ. ಟೆಹರಾನ್ ಮೇಲೆ ಇಸ್ರೇಲಿ ವಾಯುಪಡೆ F-35 ಇರಾನ್ ಜೆಟ್ ಅನ್ನ ಹೊಡೆದುರುಳಿಸಿತು. ಇಸ್ರೇಲ್ ವಾಯುಪಡೆಯು F-35 ಯುದ್ಧ ವಿಮಾನವು ರಷ್ಯಾ ನಿರ್ಮಿತ ಇರಾನಿಯನ್ ಯಾಕ್ 130 ಜೆಟ್ ಅನ್ನ ಟೆಹರಾನ್ ಮೇಲೆ ಹೊಡೆದುರುಳಿಸಿದೆ ಎಂದು ಇಸ್ರೇಲ್ ರಕ್ಷಣಾ ಪಡೆಗಳು ಬುಧವಾರ ತಿಳಿಸಿವೆ. ಲೆಬನಾನ್ನಲ್ಲಿ ಅವ್ಯವಸ್ಥೆ ಮತ್ತು ಭೀತಿ. ಇಸ್ರೇಲಿ ಸೇನೆಯು ಲೆಬನಾನ್ನಲ್ಲಿ ತನ್ನ ದಾಳಿಯ ವ್ಯಾಪ್ತಿಯನ್ನು ವಿಸ್ತರಿಸುತ್ತಿದೆ. ಕತಾರ್ನಲ್ಲಿರುವ ಅಮೆರಿಕ ಸೈನಿಕರ ನೆಲೆಯ ಮೇಲೆ ಇರಾನ್ ಕ್ಷಿಪಣಿ ದಾಳಿ. ಕತಾರ್ನಲ್ಲಿರುವ ಅಮೆರಿಕದ ಸೈನಿಕರನ್ನ ಇರಿಸಲಾಗಿರುವ ಮಿಲಿಟರಿ ನೆಲೆಯ ಮೇಲೆ ಇರಾನ್ ಕ್ಷಿಪಣಿ ದಾಳಿ ನಡೆಸಿದೆ. ಇಲ್ಲಿಯವರೆಗೆ ಯಾವುದೇ ಸಾವು ನೋವುಗಳು ವರದಿಯಾಗಿಲ್ಲ. ಇತ್ತೀಚಿನ ಬೆಳವಣಿಗೆಗಳ ಕುರಿತು ಅಲ್ ಜಜೀರಾದ ಝೈನ್ ಬಸ್ರಾವಿ ವರದಿ ಮಾಡಿದೆ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ, ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.